ಹಲೋ, ವೆಲ್ಕಮ್ ಟು ಜ್ಯೋತಿ ಶೇರ್ವೇಗರ್ಸ್ ಯೂಟ್ಯೂಬ್ ಚಾನಲ್. ಇವಾಗ ಮಂತ್ರಾಲಯದಿಂದ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ದೇರ್. ಈಗ ಮಂತ್ರಾಲಯದಿಂದ ರೂಮ್ ಚೆಕ್ಔಟ್ ಮಾಡ್ಕೊಂಡು ಟಿಫನ್ ಮಾಡಕ್ಕಂತ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ಲ ಒಂದ್ ಕಡೆ ಕೂತಿದೀವಿ, ಒಬ್ಬೊಬ್ರು ಒಂದೊಂದು ಟೇಬಲ್ ಅಲ್ಲಿ ಇದೀವಿ. ಸೊ ಟಿಫನ್ಗೋಸ್ಕರ ವೆಯ್ಟ್ ಮಾಡಿದ್ದೀವಿ, ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ. ಬೇಗ ಬೇಗ ಟಿಫನ್ ಬರಬೇಕು. ಬರ್ತಾ ಇದೆ ಒಂದೊಂದೇ. ಚೆನ್ನಾಗ ಸೂಪರ್. ಎಲ್ಲ ಬೇಗ ಬೇಗ ತಿಂದು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಟಿಫನ್ ಮಾಡ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ವಿ. ಈ ಬ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಯಾವಾಗ ಮಂತ್ರಾಲಯಕ್ಕೆ ಬಂದ್ರೆ ಈ ಬ್ರಿಡ್ಜ್ ಒಂದು ವಿಡಿಯೋ ಮಾಡ್ಕೊಂಡಿರ್ತೀನಿ. ಅದೇನೋ ಒಂಥರ ಇಷ್ಟ ನಂಗೆ ಆ ಬ್ರಿಡ್ಜು. ಆ್ಯಂಡ್ ಆನ್ ದ ವೇ ಮಂತ್ರಾಲಯದ ಗೋಶಾಲೆ ಹಸುಗಳೆಲ್ಲ ಸಿಕ್ತು, ಎಲ್ಲ ನೋಡಿ ಫುಲ್ ಖುಷಿ ಪಡ್ತಾ ಇದ್ರು ಮಕ್ಕಳೆಲ್ಲ. ತಕ್ಷಕ್ ಸಿಕ್ಕಾಪಟ್ಟೆ ಇಷ್ಟ, ಎಲ್ಲಿದ್ರು ಹಾರಿರ್ತಾನೆ ಟಂಗ್ ಅಂತ ಅಂಬ ಅಂಬ ಅಂದ್ಕೊಂಡು. ನೋಡ್ರಿ ಹೆಂಗ್ ನೋಡ್ತಿದ್ದಾನ, ಕಿಟಕಿಯಿಂದ ಕತ್ತೆಲ್ಲ ಹೊರಗೆ ಹಾಕೊಂಡು ನೋಡ್ತಿದ್ದಾನೆ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ, ಹೋಗ್ತಾ ಇದೀವಿ. ಹಾ ಅಷ್ಟೇ. ಇಲ್ಲಿ ಫಸ್ಟ್ ನಾವು ಹೋಗ್ತಿರೋದು ಆಂಜನೇಯನ ಪಾದರಕ್ಷೆಯಲ್ಲಿ ಆಶೀರ್ವಾದ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಪೇಂಟಿಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಎಲ್ಲರೂ ಪಾದರಕ್ಷೆಯಿಂದ ಆಶೀರ್ವಾದ ತಗೊಂಡು, ಇದ್ರ ಹಿಂದೆನೇ ಇನ್ನೊಂದು ದೇವಸ್ಥಾನ ಇದೆ, ಅದರಲ್ಲಿ ಆಂಜನೇಯನ ಪಾದರಕ್ಷೆ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡದು ಪಾದರಕ್ಷೆ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿ ಜಸ್ಟ್ ಬ್ಲೆಸ್ಸಿಂಗ್ ತೊಗೊಂಡು ಬರಬೇಕಷ್ಟೆ. ಇದೆ ಆ ದೇವಸ್ಥಾನ, ಇಲ್ಲಿರುತ್ತೆ ದೊಡ್ಡ ಪಾದರಕ್ಷೆ. ನಂಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕ್ಯೂ ಅಲ್ಲಿ ಹೋದ್ವಿ ದರ್ಶನಕ್ಕೆ ಹೋಗಬೇಕು ಅಂತ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಳಗಡೆ ಎಷ್ಟು ಸೈಲೆನ್ಸ್ ಅಂದರೆ ಜನದ ಮಾತುಕತೆ ಬಿಟ್ಟರೆ ಆ ಪೀಸ್ಫುಲ್ನೆಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ನೆಮ್ಮದಿ ಅನ್ನೋ ಫೀಲ್ ಬರ್ತಾ ಇತ್ತು ದೇವಸ್ಥಾನ ಒಳಗಡೆ. ಜಸ್ಟ್ ಜಯರಾಮ್ ಶ್ರೀರಾಮ್ ಅನ್ನೋದು ಅದು ಒಂದು ಸೌಂಡ್ ಬಾಕ್ಸಲ್ಲಿ ಪ್ಲೇ ಮಾಡಿದ್ರು, ಅದನ್ನೇ ಕೇಳ್ಕೊಂತ ಅಲ್ಲಿ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಫೋಟೋಸ್ ತಗೊಂತಾ ಇದಾರೆ ನೋಡಿ. ದರ್ಶನ ಆಯ್ತು, ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದೀವಿ. ಏನ್ ತಗೊಂಡ್ರಿ? ಎದುರಿಗೆ ಹಾಕ್ತಾನೆ ಗೋಡೆಗೆ ಅಲ್ಲಿ. ಇದು ಪಂಚಮುಖಿ ಆಂಜನೇಯ ಅಂತ. ಇದು ಮನೆಯಲ್ಲಿ ಇಟ್ರೆ ಮಕ್ಕಳಿಗೆ ಒಳ್ಳೇದು, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತೆ. ಮತ್ತೆ ಏನಾದ್ರೂನು ಹಿಂಗೆ ಮನೆ ಒಳಗೆ ಹೊರಗೆ ಹೋಗ್ಬೇಕಾದ್ರೆ ಏನಾದ್ರೂ ದುಷ್ಟ ಶಕ್ತಿಗಳು ಏನಾದ್ರೂ ಇದಿದ್ರೆ ಅದೇ ಬಾಗ್ಲಲ್ಲೇ ತಡೆಯುತ್ತೆ. ಅದಕ್ಕೆ ಈ ಪಂಚಮುಖಿ ಆಂಜನೇಯನ ಮನೆ ಒಳಗೆ ಇದು ತೊಲೆ ಹತ್ರ ಇಟ್ಕೋಬೇಕು, ಬಾಗ್ಲ ಹತ್ರ. ಎಲ್ಲ ಬರ್ತಾ ಇದಾರೆ ಒಬ್ಬೊಬ್ರೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಏಕಶಿಲಾ ಬೃಂದಾವನ ಹಾಗೆ ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ. ಭಿಕ್ಷಾಲಯಕ್ಕೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ಇದನ್ನ ಭಿಕ್ಷಾಲಯ ಅಂತಾನೆ ಕರಿತಾ ಇದ್ರಂತೆ, ಇವಾಗ ಅದು ಬಿಚ್ಚಾಲೆ ಅಂತಾನೆ ಪ್ರಸಿದ್ಧಿ ಆಗಿದೆ. ಹಾಗೆ ಈ ದೇವಸ್ಥಾನನ ಬೆಲ್ಲ ಮತ್ತೆ ಬಾಳೆಹಣ್ಣಿನಿಂದ ಕಟ್ಟಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇದೆ. ಬನ್ನಿ ಈ ದೇವಸ್ಥಾನನ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಬಾಳೆಹಣ್ಣು ಮತ್ತೆ ಬೆಲ್ಲ ಅಲ್ಲಿಂದ ಕಟ್ಟಿರೋದು. ಅದು ಒಳಗಡೆ ದೇವ್ರ ತೆಗಿಬೇಕು ಬೇಡ ಗೊತ್ತಿಲ್ಲ, ಅದಕ್ಕೆ ದೇವ್ರದ್ದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಇಫ್ ಐ ಕ್ಯಾನ್ ಕ್ಯಾಪ್ಚರ್ ಇಟ್. ಹೇಗೂ ಟ್ರೈ ಮಾಡ್ತಾ ಇದ್ದೀನಿ. ಎಸ್,
ಹೌದು, ಇದೇ ಬಿಚ್ಚಲಮ್ಮನ ದೇವಸ್ಥಾನ. ಇವಳು ನೋಡಿ, ವೆಸ್ಟರ್ನ್ ಅಲ್ಲಿರೋ ಟ್ರೆಡಿಷನಲ್ ಗರ್ಲ್ ಇವಳು. ಏಕಶಿಲಾ ಬೃಂದಾವನಕ್ಕೆ ಹೋಗ್ತಾ ಇದೀವಿ ಇವಾಗ. ಇಲ್ಲಿರೋ ಜಪದ ಕಟ್ಟೆ ಬಗ್ಗೆ ಹಾಗೆ ಅದ್ರದ್ದು ಸ್ಟೋರಿ ಬಗ್ಗೆ ಎಲ್ಲ ಅವರು ವಿವರವಾಗಿ ಹೇಳ್ತಾರೆ. ಅದನ್ನ ರೆಕಾರ್ಡ್ ಮಾಡೋ ಹಾಗಿರ್ಲಿಲ್ಲ, ಸೊ ಕಂಪ್ಲೀಟ್ ರೆಕಾರ್ಡ್ ಮಾಡಿ ಭಿಕ್ಷಾಲಯ. ಭಿಕ್ಷಾಲಯ ಅರ್ಥ ಅಂದ್ರೆ ಬೆಂಕಿ ಇಲ್ದೇನೆ ಅನ್ನ ಮಾಡೋದು. ಆಕ್ಚುಲಿ ಯಾರ ಕೈಲಿ ಮಾಡೋಕ್ ಆಗೋದಿಲ್ಲ. ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ರಾಯರು 13 ವರ್ಷ ಜಪದ ಕಟ್ಟೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಅನ್ನೋ ಒಂದು ನಂಬಿಕೆ ಮತ್ತೆ ಪ್ರತೀತಿ ಕೂಡ ಇದೆ ಇಲ್ಲಿ. ಇನ್ನು ಇದು ಏಕಶಿಲಾ ಬೃಂದಾವನದ ಹತ್ರ ಹರಿತಾ ಇರೋಂಥ ನದಿ. ಇದೇ ದಡದ ಹತ್ರನೇ ಕುತ್ಕೊಂಡು ರಾಯರು ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಲ್ಲಿ. ಇನ್ನು ರಾಯರು ಉಪಯೋಗಿಸಿದಂತಹ ವರ್ಲ್ಡ್ ಕಲ್ಲು ಅದನ್ನ ಕೂಡ ನೋಡಿದ್ವಿ. ಎಲ್ರು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ರು. ಆಮೇಲೆ ಕತೆ ಎಲ್ಲ ಹೇಳಾದ್ಮೇಲೆ ಅವರು ಆರತಿ ಮಾಡಿ ಮಂತ್ರಾಕ್ಷತೆ ಕೊಡ್ತಾರೆ. ಅದನ್ನು ತಗೊಂಡು ನೆಕ್ಸ್ಟ್ ಅಲ್ಲಿದ್ದಂತಹ ಶಿವಲಿಂಗ ಹಾಗೆ ನರಸಿಂಹಸ್ವಾಮಿದು ವಿಗ್ರಹದ್ದು ದೇವಸ್ಥಾನ ಇತ್ತು ಅಲ್ಲಿ, ಅದನ್ನು ಕೂಡ ನೋಡಿದ್ವಿ. ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಅಲ್ಲಿ ಸಿಕ್ತಿದ್ ಮಾವಿನಕಾಯಿ ಮತ್ತೆ ಬಿಕ್ಕೆ ಹಣ್ಣೆಲ್ಲ ತಗೊಂಡು ತಿನ್ಕೊಂತ ನೆಕ್ಸ್ಟ್ ಪ್ಲೇಸ್ ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಫುಲ್ ಅರ್ಸ್ಕ ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಇರ್ಲಕಾಯಿ ಇನ್ನ ಫುಲ್ ಬಿದ್ದೆ ಹೋಯ್ತಲ್ಲ ತಳಸನ. ಇನ್ನು ಈ ಮನೆ ಅಪ್ಪಣ್ಣಾಚಾರ್ಯರದು. ಅಪ್ಪಣ್ಣಾಚಾರ್ಯರು ರಾಯರ ನೆಚ್ಚಿನ ಶಿಷ್ಯ ಆಗಿರ್ತಾರೆ. ಇವರು ನಾವೇನು ಇವಾಗ ರಾಘವೇಂದ್ರ ಸ್ತೋತ್ರ ಪಠಿಸ್ತೀವಲ್ಲ, ಅದನ್ನ ಬರ್ದೋರು ಕೂಡ ಇವರೇ ಆಗಿರ್ತಾರೆ. ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಕತೆ ನೆನಪಾಗುತ್ತೆ. ಏನಂತಂದ್ರೆ ಅವರ ಜೀವನದಲ್ಲಿ ನಡೆದಂತಹ ಒಂದು ಕಹಿ ಘಟನೆ ಅಂತಾನೆ ಹೇಳ್ಬೋದು. ರಾಯರು ಇನ್ನೇನ್ ಬೃಂದಾವನಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಇವ್ರಿಗೆ ತಿಳಿದಾಗ ತುಂಬಾ ದುಃಖದಿಂದ ತುಂಗಾ ನದಿಯನ್ನ ದಾಟ್ಕೊಂಡು ರಾಯರನ್ನ ನೋಡ್ಲೇಬೇಕು ಅಂತ ಬರ್ಬೇಕಾದ್ರೆ ರಾಯರ ಕೀರ್ತನೆಯನ್ನ ಭಜನೆ ಮಾಡ್ಕೊಂತ ಬರ್ತಾ ಇರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಅವರು ರಾಯರನ್ನ ಭೇಟಿ ಮಾಡಕ್ ಆಗಲ್ಲ. ಆ ಸಮಯದಲ್ಲಿ ಅವರು ಲಾಸ್ಟ್ ಲೈನ್ ಏನಿರುತ್ತೆ ಕೀರ್ತನೆದು, ಅದನ್ನ ಹೇಳ್ದೆ ದುಃಖ ತಪ್ತರಾಗಿ ನಿಂತಿರ್ತಾರೆ. ಆಗ ಆ ಕೊನೆ ಸಾಲ್ಗಳನ್ನ ರಾಯರೇ ಸ್ವತಃ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಜನರದ್ದು. ಇನ್ನು ಇದೇ ಜಾಗದಲ್ಲಿ ರಾಯರು ವಿಶ್ರಾಂತಿ ಪಡಿತಾ ಇದ್ರು ಅಂತ ಅಲ್ಲೆಲ್ಲ ಬರ್ದಿದ್ರು. ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮಕ್ಕಳಿಗೆ. ಇಲ್ಲಿಂದ ಒಳಗಡೆ ಹೋದ್ರೆ ಅಲ್ಲಿ ಆಕ್ಚುಲಿ ನಮ್ಗೆ ಒಂದು ರೆಸಿಪ್ಟ್ ತಗೋಬೇಕು. ನಮ್ದು ಏನಾದ್ರು ದೋಷ ಅಂತ ಇತ್ತು ಅಂದ್ರೆ, ಸರ್ಪದೋಷ ಅಥವಾ ಇನ್ನು ಇತರೆ ದೋಷಗಳೇನಾದ್ರು ಇತ್ತು ಅಂದ್ರೆ ಅಲ್ಲಿ ರೆಸಿಪ್ಟ್ ಕೊಟ್ಬಿಟ್ಟು ನಾವು ಫೀಸ್ ಪೇ ಮಾಡಬೇಕು. ನಮ್ಮ ಹೆಸರಿಗೆ ಯಾವ ದಿನ ಸೂಕ್ತ ಆಗುತ್ತೆ ಅಂತ ಅವರು ಚೆಕ್ ಮಾಡಿಬಿಟ್ಟು ಆ ದಿನ ಪೂಜೆ ಮಾಡಿ ನಮಗೆ ಸೇರ್ಬೇಕಾಗಿರೋಂಥ ಪ್ರಸಾದನ ಮನೆಗೆ ಕಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ರಾಯರು ಪೂಜೆ ಮಾಡ್ತಿದ್ದಂತಹ ಕೃಷ್ಣನ ವಿಗ್ರಹನ ಕೂಡ ನೋಡಿದ್ವಿ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಊರಿಗೆ ಹೊರಟ್ವಿ. ಆನ್ ದ ವೇ ಮಕ್ಳು ಕಿತಾಪತಿ ಮಲ್ಕೊಂಡು ಒದ್ದಾಡ್ತಿದ್ರು, ಕೊಂಡಾಡ್ತಿದ್ರು. ಹೀಗೆ ಎಂಜಾಯ್ ಮಾಡ್ಕೊಂತ ಊಟ ಪಾರ್ಸೆಲ್ ತಗೊಂಡಿದ್ವಿ. ಸೊ ಸೈಡಲ್ಲಿ ಖಾಲಿ ಇರೋ ಫೀಲ್ಡಲ್ಲಿ ಊಟಕ್ಕೆ ನಿಲ್ಸ್ಕೊಂಡಿದ್ವಿ. ಇವನ್ ನೋಡಿ ಇಲ್ಲಿ ಆ ಮೇಕೆ ಕುರಿಗಳ ಹಿಂಡನ್ನೆಲ್ಲ ನೋಡ್ಬಿಟ್ಟು ಇವನು ಕುರಿ ಕಾಯೋಂತರ ಮೇಕೆ ಕಾಯೋಂತರ ಅದ್ರ ಹಿಂದಿಂದನೇ ಆಟಾಡ್ತಾ ಇದ್ದ. ಮಗ ಆದ್ಮೇಲೆ ಅಮ್ಮ ಬಿಡ್ಬೇಕಾ? ಅಮ್ಮ ಮೇಕೆ ಹಾಲು ಕುರಿ ಹಾಲು ಕರಿತೀನಿ ಅಂತ ಹೊರಟಿದ್ದಾರೆ ಮೇಡಮ್ ಅವರು. ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಅದು ಕುರಿನೆಲ್ಲ ಮೇಯಿಸ್ಕೊಂಡು ಬಂದಿದ್ರಲ್ಲ, ಅಲ್ಲೊಬ್ರು ತಾತ ಇದ್ರು, ಅವ್ರನ್ನ ಕೇಳಕ್ಕೆ ಹೋಗ್ತಾ ಇದ್ದಾರೆ, ಹಾಲು ಕರಿಯೋಕ್ಕೆ ಕುರಿ ಕೊಡ್ತೀರಾ ಮೇಕೆ ಕೊಡ್ತೀರಾ ಅಂತ. ಅವ್ರಿಗೆ ಕನ್ನಡ ಬರಲ್ಲ, ಇವ್ರಿಗೆ ತೆಲುಗು ಬರಲ್ಲ. ಅವ್ರು ಮಾತಾಡಿದ್ದು ಕೇಳಿಸ್ಕೊಳ್ರಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನೋ ಒಂದು ಆ ತಾತಂಗೆ ಅರ್ಥ ಮಾಡಿಸಿ ಆ ತಾತಂಗನೇ ಕಳಿಸಿದ್ದಾರೆ. ಯಾವುದಾದ್ರೂ ಕುರಿನೋ ಮೇಕೆನೋ ಹಿಡ್ಕೊಡ್ರಿ, ಕರ್ಕೊಂತೀವಿ ನಾವೇ ಅಂತ. ಇವ್ರಿಗೆ ಬರುತ್ತಾ ಇಲ್ವಾ ನೋಡೋಣ. ಮೇಕೆ ಹಾಲು ಕುರಿ ಹಾಲು ಯಾವುದೋ ಒಂದು ಹಾಲು ಕರಿತಾರಂತೆ, ಇವಾಗ ನೋಡೋಣ ಯಾವ ಕುರಿ ಯಾವ ಮೇಕೆ ಸಿಗುತ್ತೆ ಅಂತ ನೋಡೋಣ. ಯಾವುದೋ ಒಂದು ಇಟ್ಕೊಂಡ್ರು ಅಜ್ಜ.
ಗೊತ್ತಿಲ್ಲ, ನೋಡೋಣ. ಕವಿತಾ ಮೇಡಮ್ ಅವ್ರು ಹಾಲು ಕರೀತಾರಂತೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಾಲೆಲ್ಲ ಹೊಡೆಯಲ್ಲ. ತಕ್ಷ ಈ ಕಡೆ ಬರೋ. ಬರುತ್ತಾ ನಿನಗೆ ಮಾಡಕ್ಕೆ? ತಕ್ಷ ಹಿಂದೆ ಬಾ, ಮತ್ತೆ ಹೊಡೆದ್ಗಿಡ್ದಿತ್ತು. ನಾವು ಸಣ್ಣರಿದ್ದಾಗ ನಮ್ಮ ಮಾಮರ ಕುರಿ ಇದಾವ, ಅಲ್ಲಿಗೆ ಹೋಗ್ತಿದ್ವಿ ನಾವು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪೇ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ನೀ ಪಿನ್ನಮ್ಮ ಬೇಡ ಪಿನ್ನಮ್ಮ. ನೀವೇನ್ ಈ ಕಡೆ ಬರ್ರಿ, ಅಲ್ಲಿ ಇಟ್ಕೊಂತೀನಿ ನಾನು, ನನಗೆ ಬರಲ್ಲ. ಹಾಲ್ ಕನೆಗೂ ಕರ್ದೇ ಬಿಟ್ರು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕರೆದ್ರು, ಬಟ್ ಅವಳಿಗೂ ಕ್ಲೀನಾಗಿ ಬರಲಿಲ್ಲ ಅದು. ಮತ್ತೆ ಪಾಪ ವಜ್ಜನೆ ಕರ್ಕೊಡ್ತಾ ಇದ್ದಾರೆ. ಬಟ್ ಏನೋ ಟ್ರೈ ಮಾಡಿದ್ರು. ನೀವ್ ಯಾವತ್ತಾರ ನೋಡಿದ್ರಾ? ಇಲ್ಲ. ತಕ್ಷಣ ನೀನು ಸೌತೆಕಾಯಿ ತಿನ್ನೋದ್ರಾಗಿದಾವು. ಹಾಲ ಯಾರಿಗ್ ಬೇಕಾವ ಹಾಲು? ನಿನಗೆ ಪರಿ, ನಿನಗೆ ಸಾನು, ಲಿಕ್ಕಿ, ಕಾವ್ಯ, ಯಾರಿಗೂ ಬೇಡ. ತಕ್ಷಣ ಒಬ್ನಿಗೆ ಕುಡಿಯೋದ ಅದು? ಅಷ್ಟೇ ಅದು ಹಾಲು ಕೊಡೋದು. ఇప్పుడు తాగేదమ్మా పాప. ಥ್ಯಾಂಕ್ಸ್ ಹೇಳ್ರಿ. ಹ್ಮ್ ಪಾಪ ಇರೋದಕ್ಕೆ ತಾನೆ ಬರೋದು. ಅಂದ್ರೆ ನಿನ್ನ ಹಾಲು ಕುಡಿಯುತ್ತಲ್ಲ. ಥ್ಯಾಂಕ್ ಯು ತಾತ. ನಿಮ್ಮ ಹೆಸರೇನು? ಹೆಸರು ತಿಮ್ಮಪ್ಪಮ್ಮ. ತಿಮ್ಮಪ್ಪ. ಎಕ್ಕಡ್ ನಿನ್ ಚಚ್ಚರು? ಇಕ್ಕಡೆ ನಮ್ಮ ಇಕ್ಕಡೆ ఏ ఊరిది? ನಾಗಲಾಪುರಂ. ನಾಗಲಾಪುರಮ್ಮ. ಥ್ಯಾಂಕ್ ಯು. ಫೈನಲಿ ಇಲ್ಲಿ ಎಷ್ಟು ಬಂದಿದೆ? ಇಷ್ಟು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಿಮ್ಮ ಮಮ್ಮಿಗೆ ಹಾ ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಅರ್ಧಂಬರ್ಧ ತೆಲುಗು ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಕರೆದ್ರೆ ಖಾಲಿ ಆಗ್ಬಿಡುತ್ತೆ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.